ಇದಿಷ್ಟಾದಮೇಲೆ ಈ ಸಿನಿಮಾ ನಾನು ಯೋಚನೆ ಮಾಡಿದೆ, ಅಂಬರೀಷ್ ಸರ್ದಾಯಿತು, ವಿಷ್ಣು ಸರ್ದು ನೋಡ್ದಾಯ್ತು. ನಂಗೆ ಇನ್ನೊಂದು ಹೇಳಬಾರ್ದು, ಆದರೂ ಹೇಳ್ತೀನಿ. ಪರಮೇಶ್ವರ್ ಗುಂಡ್ಕಲ್ ಗೊತ್ತಲ್ಲ, ಅವ್ರು ಹೇಳಿದ ಮಾತು ಇದು ನಾನು ಎಲ್ಲೂ ಬಳಸಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ಪ್ರಥಮ್ ಇಫ್ ಯು ಗೆಟ್ ಎನ್ ಆಪರ್ಚುನಿಟಿ, ರವಿ ಸರ್ಗೆ ಧನ್ಯವಾದ ಹೇಳೋಂದ್ರು. ಓಕೆ. ತಕ್ಕದಿಮಿತ ಅಂತ ಒಂದು ಶೋ ಬರ್ತಿತ್ತು ನಮ್ಮ ಬಿಗ್ ಬಾಸ್ ಬರ್ಬೇಕಾರೆ. ಪ್ರಿಯಾಮಣಿ, ಅಕುಲ್ಲು, ರವಿಚಂದ್ರನ್. ರವಿಚಂದ್ರನ್ ಅವರು ಖುದ್ದು ಪರಮ್ ಸರ್ಗೆ ಫೋನ್ ಮಾಡಿ ಹೇಳಿದ್ರಂತೆ, ಚೆನ್ನಾಗಿ ಮಾಡ್ತಾ ಇದ್ದಾನೆ ಹುಡುಗ. ಮೋಹನ್ ಅವರು ಅವ್ರ ಜೀವದ ಗೆಳೆಯ, ಇದು ನೆನ್ಪಿಟ್ಕೊಳ್ಳಿ. ಯಾರೇಳಿ? ಕುರಿಗಳು ಸರ್ ಕುರಿಗಳು, ಕೋತಿಗಳು ಸರ್ ಕೋತಿಗಳು, ಮಲ್ಲ ಇದೆಲ್ಲ ಮಾಡೋದಂಥವ್ರು ನನ್ನ ಜೊತೆ ಇದ್ದಂಥವ್ರು. ಯಾವ ಹುಡುಗ ತುಂಬ ಚೆನ್ನಾಗಿ ಮಾಡ್ತಾನೆ, ಒಂದ್ಸಲ ಮಾತಾಡ್ಸು ಅಂತ ಪರಮ್ ಸರ್ಗೆ ರವಿ ಸರ್ ಹೇಳಿದರು. ಈ ಮಾತು ನಂಗೆ ಪರಮ್ ಸರ್ ಹೇಳಿದ್ರು. ಮುಗಿದ ತಕ್ಷಣ ರವಿ ಸರ್ಗೆ ಒಂದು ಧನ್ಯವಾದ ಹೇಳು ಪ್ರಥಮ್ ಅಂತ. ನನ್ನ ತಕ್ಷಣ ಮನೆಗೆ ಹೋಗಿ ಅವ್ರ ಆಶೀರ್ವಾದ ತೊಗೊಂಬಂದೆ. ಇದು ಸತ್ಯ, ಇದಿಷ್ಟು ಸತ್ಯ. ನಾನು ಗೆದ್ದ ದಿನ ನನಗೆ ಅಪ್ಪು ಸರ್ ವಿಶ್ ಮಾಡೋರು ಸಾಕು. ನಮ್ಮದಲ್ಲಿ ನಾವು ಯಾವತ್ತೂ ದುಡ್ಡು ಹಿಂದೆ ಹೋಗಲೇ ಇಲ್ಲ, ಅಷ್ಟೆಲ್ಲ ನಮ್ಗೆ ಅವಕಾಶ ಆಗಲಿಲ್ಲ. ಈಗಿನ ಸೀಸನ್ ಅವ್ರು ಕೊಡ್ತಾರೆ 5 ಲಕ್ಷ 3 ಲಕ್ಷ, ಹಂಗೆ ಯಾರು ನಮ್ಗೆ ಕೊಡಲೇ ಇಲ್ಲ. ನಾನು ಗೆದ್ದಿದ್ದಲ್ಲಿ ಸಿನಿಮಾ ಮಾಡಿದೆ, ಇನ್ನೆಲ್ಲೋ ಸಿನಿಮಾ ಹಾಕ್ತೆ. ನೋಡಿ ಗೆದ್ದ ತಕ್ಷಣ ನೋಡಿ ಇದೆಲ್ಲ ಆಯಿತು. ಯಾವುದೋ ಒಂದು ಸಂದೀಪ್ ಮೊನ್ನೆ ನನಗೆ ಖುಷಿ ಆಯಿತು. ಯಾವುದೋ ಒಂದು ಪ್ರೋಗ್ರಾಮ್ ಒಬ್ಬ ಲೇಡಿ ಅಂದರು, ನಾನು ಯಾರು ಗೊತ್ತಾಯ್ತಾ ಅಂದೊಂದು ಹುಡುಗಿ. ಈಗ ಒಂದು ಹುಡುಗಿ ನನಗೂ ನಿಮಗೂ ಏನು ಗೊತ್ತಾ ಅಂದರೆ, ನೀವು ನಮ್ಮ ಮನೆಗೆ ಬಂದಿದ್ದೀರಾ, ನಮ್ಮ ಜೊತೆ ಇದ್ದು, ನೀವು ನಿಮ್ಮ ಜೊತೆ ನಾನಿದ್ದ, ನಾನು ಗಾಬರಿ ಆಗ್ಬಿಟ್ಟೆ, ಏನಿದು ಯಾರಿದು. ಓಕೆ, ನೀವು ನಮ್ಮ ಮನೆಗೆ ಬಂದಿದ್ದೀರಾ, ನೀವೊಬ್ಬರು ಹುತಾತ್ಮ ಯೋಧ ತೀರ್ಕೊಂಡ್ರು, ಅವರು ಮನೆಗೆ ಬಂದು 50,000 ರೂಪಾಯಿ ಕ್ಯಾಶ್ ಕೊಟ್ಟರಲ್ಲ, ನಾನು ಅಣ್ಣನ ಮಗಳು ಅಂತ ಹೇಳೋದು. ಎಷ್ಟು ಖುಷಿ ಆಯ್ತು ಗೊತ್ತಾ. ಸಂದೀಪ್ ಶೆಟ್ಟಿ ಅಂತ ಅವರೊಬ್ಬರು ಕೊಟ್ಟಿದ್ದೆ, ಅದಾದಮೇಲೆ ಇನ್ನೊಬ್ರು ಕೊಟ್ಟಿದ್ದೆ. ಬೆಂಗಳೂರಲ್ಲಿ BSF ಚಾಮರಾಜನಗರದಲ್ಲಿ ಅಪ್ಪ ತುಳಿತಕ್ಕೊಳಗಾಗಿ ಅಂದರೆ ಕಾಲು ತುಳಿತದಲ್ಲಿ ಇದರಲ್ಲಿ ತೀರ್ಕೊಂಡಿರು. ಸೊ ಅವ್ರಿಗೆ ನಾನು ಬಿಗ್ ಬಾಸ್ ಗೆದ್ದಿದ್ದ ದುಡ್ಡಲ್ಲಿ ಕೊಟ್ಟಿದ್ದೆ. ಯಾರೋ ಒಬ್ಬರು ಬಂದು ಹೇಳಿದಾಗ ನೂರಾರು ಜನ ಸೋಷಿಯಲ್ ಮೀಡಿಯಲ್ಲಿ 4-5 ಜನ ವಿರೋಧಿಸ್ಬೋದು, ಹೃದಯದಲ್ಲಿ ಇಟ್ಕೊಂಡ್ರು ಯಾರೋ ಇದ್ದಾರೆ ಅಂದಾಗ 8 ವರ್ಷ ನೆನೆಸ್ಕೊಳ್ತಾರೆ. ನಂಗೆ ಇನ್ನೇನು ಬೇಕು ಹೇಳಿ. ಇದೆಲ್ಲ ಆಯಿತು. ಇದೆಲ್ಲ ಆದಮೇಲೆ ನಾನೇ ಡಿಸೈಡ್ ಮಾಡಿದ್ದು ಸಿನಿಮಾ ಸಾಕು ಅಂತ. ಈ ಸಿನಿಮಾಗೆ ನೋಡಿ ನಾನು ಎಲ್ಲೂ ಪ್ರಮೋಷನ್ ಮಾಡ್ತಾರೆ, ನಂಗೆ ಆಸಕ್ತಿ ಇಲ್ಲ. ಅಂದರೆ ನಾನೇ ಸಾಕು ಅಂತ ನಿಲ್ಸಿದ್ದು. ಆಮೇಲೆ ಇದು ಯಾರ್ದೋ ಬಲವಂತ ಅಲ್ಲ. ಎಷ್ಟೋ ಜನ ಅಂದ್ಕೊಳ್ತಾರೆ ಯಾರ್ದೋ ಹೆದರಿ ಇನ್ಯಾರೋ ಬೇಜಾರು ಮಾಡಿಕೊಂಡು ಪ್ರಥಮ ಹೋದ ಅಂತ. ಸುಳ್ಳದು. ನನಗೆ ಊರು ಸಾಕು. ಆಮೇಲೆ ನಂಗೆ ಹೆಲ್ತ್ ಸರಿ ಇಲ್ಲ, ಇಲ್ಲಿ ನೋವು ಬರ್ತಾಯಿದೆ ನನಗೆ ತುಂಬ. ಇಲ್ಲಿ ಸ್ವಲ್ಪ ಅಂದರೆ ಏಟಾಗಿದೆ ಅಂತಲ್ಲ, ಒಳಗೆ ತುಂಬ ಪೇಯ್ನ್ ಇದೆ. ಅಂದರೆ ಬಿಕಾಸ್ ಆಫ್ ಮೈಗ್ರೇನ್ ಅನ್ಬೋದು ಅಥವಾ ಬೇರೆ ಏನೋ ಸಮಸ್ಯೆ ಅನ್ಬೋದು, ತುಂಬ ಜಾಸ್ತಿ ನೋವಿದೆ ಇಲ್ಲಿ. ನನಗೆ ಬೆಳಕನ್ನು ನೋಡೋಕ್ಕಾಗಲ್ಲ. ಅಂದರೆ ಇಲ್ಲಿ ಬೆಳಕು ನೋಡ್ತಾರೆ ಕಣ್ಣು ನೋವು ಬರುತ್ತೆ, ಅಥವಾ ಇದು. ಆಮೇಲೆ TV ಜಾಸ್ತಿ ನೋಡೋಕ್ಕಾಗಲ್ಲ. ನಾನು ಮೊದಲು ಮೊಬೈಲ್ ಡೈಲಿ ನೋಡ್ತಾ ಇದ್ದೆ ಅಂತ. ಅಥವಾ ನಿದ್ರೆ ದಿನಕ್ಕೆ ನಾನು 12ರಿಂದ 14 ಅವರ್ ನಿದ್ರೆ ಮಾಡ್ತೀನಿ. ಎಷ್ಟೋ ಸಲ ಕೇಳಿಕೊಂಡು ನನಗೆ ಕಲರ್ಸ್ಲೇ ಒಂದು ಸೀರಿಯಲ್ ಮಾಡಿ ಪ್ರಥಮ ಅಂತ ನಾನು ಹಾಕೊಂಡು ಯಾಕೊಂದು ಶೋನ ಹಾಳು ಮಾಡ್ಕೋತೀರಾ ಅಂತ ಹೇಳಿದ್ದೆ. ನಾನು ಈ ಥರದ ವ್ಯಕ್ತಿ, ನನ್ನ ಬದಲು ಇಂಥವ್ರನ್ನ ಹಾಕೊಳ್ಳಿ ದಯವಿಟ್ಟು. ಎಷ್ಟೋ ಜನ ಹೋಗಿದ್ದಾರೆ ಸರ್, ಎಷ್ಟೋ ಜನ ನಟ ಅಥವಾ ನಟಿ ಹೋಗಿದ್ದಾರೆ, ಅವ್ರಿಗೆ ಲೈಫ್ ಆಗಿದೆ. ನನಗೆ ಅಷ್ಟು ಕಾನ್ಫಿಡೆಂಟಾಗಿ ಮಾಡೋಕ್ಕಾಗಲಿಲ್ಲಪ್ಪ. ನನ್ನ ಸಮಯಕ್ಕೆ ನಾನು ಈ ಥರ ನಾನು ಇರೋದು. ನಂಗೆ ತುಂಬ ಆಸೆನೂ ಇಲ್ಲ. ಕೆಲವು ಸಲ ಬೇಕು ಅಂದಾಗ ಸಿನಿಮಾ ಪ್ರಮೋಷನ್ದಲ್ಲಿ ಪಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಹ್ಯಾಪಿ ದಟ್ ವಾಟ್ ಐ ಆಮ್ ಟುಡೇ. ಇರೋದ್ರಲ್ಲಿ ಸಂತೋಷ, ಸಮಾಧಾನ, ಸಂತೃಪ್ತಿ ಎಲ್ಲ ಇದೆ. ಈಗ ನಮ್ಮ ಕುಟುಂಬದಲ್ಲಿ ಆರಾಮಾಗಿದ್ದೀನಿ. ಮಾಡಿರೋ ಸಿನಿಮಾ ರಿಲೀಸ್ ಮಾಡೋಣ. ಅದು ಒಂದು ಪ್ರಮೋಷನಲ್ ವಿಡಿಯೋ ಬಗ್ಗೆ ನನಗೆ ತುಂಬ ಕ್ಯೂರಿಯಸ್ ಆಗಿತ್ತು. ಓಕೆ ಬ್ರದರ್, ಒಂದು ಸಿನಿಮಾ ಮಾಡಿದ ಮೇಲೆ ಕನಿಷ್ಠ 25-50 ಲಕ್ಷ ಇದ್ರೂ ಕಡಿಮೆ ಪ್ರಮೋಷನ್, ಹೌದಲ್ವಾ? ಬೇಕು. ನಾನು 50 ಲಕ್ಷ ಕೊಡೋದು ಬದಲು 5 ಲಕ್ಷ ಜನಕ್ಕೆ ಕೊಡ್ತಾ ಇದ್ದೀನಿ ಅಷ್ಟೇ. ಹೆಂಗೆ ಅಂತ ಹೇಳ್ತೀನಿ ಕರೆಕ್ಟಾಗಿ. ನನ್ನ ಪಾಯಿಂಟು ಅರ್ಥ ಮಾಡ್ಕೊಳ್ಳಿ. ನಾನು ನಾಳೆ ಬೆಳಗ್ಗೆ ಹಾಕ್ಸ್ಕೊಂಬಿಡ್ಲಾ 5 ಮಿಲಿಯನ್ ವ್ಯೂಸ್ ಇನ್ 5 ಮಿನಿಟ್ಸ್ ಅಂತ ಹಾಕ್ಸ್ಕೊಂಬಿಡ್ಲಾ? ಹಾಕ್ಸ್ಕೊಳಕ್ಕಾಗಲ್ವ ನನ್ನ ಕೈಲಿ? ವೈ ನಾಟ್? ಹಾಕ್ಸ್ಕೊಂಬಿಟ್ಟು ಫೇಕ್ ವ್ಯೂಸ್ ಹಾಕ್ಸ್ಕೊಳ್ಳ ಏನು ಲಾಭ ಇದರಿಂದ? ವಾಟ್ಸ್ ದ ಯೂಸ್? ನಂಗೆ ಅದು ಏನೋ ಆಸೆ ಇಲ್ಲ. ಅದ್ರ ಬದಲು ನಾನೇನು ಪ್ಲ್ಯಾನ್ ಮಾಡಿದೆ ಅಂದರೆ, ನಮ್ಮ ಸಿನಿಮಾ ಟ್ರೈಲರ್ಗೆ ಯಾರು ಯುನೀಕಾಗಿ ಕಾಮೆಂಟ್ ಹಾಕಬೇಕು. ನೀವು 5 ಆಗ್ತಿರೋ 10 ಆಗ್ತಿರೋ ಎಲ್ಲವನ್ನೂ ನೋಡ್ತೇನೆ ನನ್ನ ಟೀಮ್. ನೋಡಿ, ತುಂಬ ಯುನೀಕಾಗಿ ಕಾಮೆಂಟ್ ಹಾಕ್ತವರು ನಮ್ಮ ಸಿನಿಮಾ ಸಾಂಗನ್ನು ನೀವು ವಾಟ್ಸಪ್ ಸ್ಟೋರಿ ಹಾಕಿರಬೇಕು. 24 hours ಇರಬೇಕು. ಹಾಕ್ಬಿಟ್ಟು ಇವಾಗಲ್ಲ, 5ರಿಂದ 10 ಗ್ರೂಪಿಗೆ ಶೇರ್ ಮಾಡಿರಬೇಕು. ಶೇರ್ ಮಾಡಿದ್ರೆ ಇಷ್ಟು ಸ್ಕ್ರೀನ್ಶಾಟ್ ನಂಗೆ ಕಳಿಸಿರ್ಬೇಕು. ಓಕೆ, ನಾವು ಸಿನಿಮಾ ರಿಲೀಸಿನ ಲಕ್ಕಿ ಡಿಪ್ಪಲ್ಲಿ ಎತ್ಕೊಡ್ತೀವಿ. ನಿಮ್ಗೆ ಯಾರ್ದು ಇರುತ್ತೆ ಅವ್ರ ನಂಬರ್ ಇಸ್ಕೊಂಡಿರ್ತೀವಿ, ಬರ್ದು ಹಾಕಿರ್ತೀವಿ. ಸೊ ಯಾರು ಬರ್ತಾ 25,000 ಕೊಡ್ತೀವಿ. ಯಾಕೆಂದರೆ ಸರ್, ಜನಗಳಿಂದ ಅನ್ನ ತಿಂದಿದ್ದೀನಿ ಸರ್. ಯಾವುದೋ ಕಾರ್ಯಕ್ರಮಕ್ಕೋ ನಂಗೆ ಒಂದು 50,000 ಕೊಟ್ಟವ್ರೆ ಅಂತ ಅಂದ್ಕೊಳ್ಳಿ, 30,000 ಕೊಟ್ಟವ್ರೆ. ಇದು ಜನಗಳ ಓಟ್ ಹಾಕಿರೋದಕ್ಕೆ ಇಷ್ಟೆಲ್ಲ ಆಗೈತೆ ಅಂದಾಗ ಯಾರಿಗೋ ಫೇಕ್ ಬುಕ್ ಮೈ ಶೋ ಕೊಡೋದು ಬದಲು ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇ. ನಾನೇನು ದೊಡ್ಡ ಮನುಷ್ಯ ಅಲ್ಲ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ಪೇಯ್ಡ್ ಕಾಮೆಂಟ್ ಹಾಕ್ಸ್ಕೋಬೇಕು. ನಾನು ಅಣ್ಣನ ಕ್ರೇಜ್ ಹೆಂಗೆ ಗುರು, ವಾಟ್ ಎ ಗ್ರೇಟ್ ಗುರು ಅಂತ ಹಾಕ್ಸ್ಕೊಳ್ಳೋದು ಕಷ್ಟ ನನಗೆ. ನಾನು ಹೋಗಿರೋ ಪ್ರೋಗ್ರಾಮ್ಗಳು ವೀಡಿಯೋಗಳನ್ನ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರೆ ಸಾಕಲ್ವಾ? ಇದು ಯಾವುದು ನಾನು ಮಾಡ್ತಾಯಿಲ್ಲ. ನಿಮ್ಮಿಂದ ತಗೊಂಡಿದ್ದೀನಿ, ನಿಮಗೆ ಕೊಡ್ತಾ ಇದ್ದೀನಿ ಅಂತ. ಫಿಲ್ಮ್ ರಿಲೀಸ್ ಆಗಿ 1-2 ದಿನಕ್ಕೆ ಅದನ್ನು ಲಕ್ಕಿ ಡಿಪ್ಪಲ್ಲಿ ಯಾರು ಇರುತ್ತೆ ಅವ್ರಿಗೆ ಕೊಟ್ಬಿಡ್ತೀನಿ ದುಡ್ಡು. 25,000 ರೂಪಾಯಿ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೀವಿ. ಇದು ನಾವು ಹಾಕೊಂಡ್ರೆ ಪ್ಲಾನು. ಅಟ್ಲೀಸ್ಟ್ ಒಂದು ಒಳ್ಳೆ ಕೆಲಸಕ್ಕಾಗಲಿ
ಜನರಿಂದ ಅನ್ನ ತಿಂದಿರ್ತಾರೆ, ಅವ್ರು ಕೊಡೋವಂಥ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಇದ್ರದ್ದು ನನ್ನ ಉದ್ದೇಶದಿಂದ 25 ಲಕ್ಷ ಕೊಡೋಕ್ಕಾಯ್ತಿಲ್ಲಪ್ಪ, 5 ಲಕ್ಷ ಕೊಡ್ತಾ ಇದ್ದೀನಿ, ನಿಮ್ಮ ದುಡ್ಡು ನಿಮ್ಗೆ ಕೊಡ್ತಾ ಇದ್ದೀನಿ ಅಂತ ಅಷ್ಟೇ. ಅದು ಎಷ್ಟು ಜನ ನೋಡ್ತಾರೋ ಅವ್ರು ನೋಡಲಿ ಸರ್. ಕ್ರಿಯೇಟಿವ್ ಕಾಮೆಂಟ್ ಹಾಕ್ತವ್ರು ಯಾರು ಹಾಕ್ತೀರಿ, ಈಗಲೂ ನಿಮಗೂ ಅದೇ ಹೇಳೋದು, ನೀವು ಕಾಮೆಂಟ್ ಹಾಕಿ ಆ ದುಡ್ಡು ನೀವೇ ತೊಗೊಳ್ಳಿ. ತುಂಬ ಯೂನಿಕಾಗಿ ಯಾಕೆಂದ್ರೆ ಸಿನಿಮಾ ಮಾಡಿದ್ದೀನಿ ತಲುಪಿಸೋ ಉದ್ದೇಶ. ನನ್ನ ಸಿನಿಮಾ ನಿಮ್ಗೆ ತಲುಪಿಸೋಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ರಾಂಗ್ ರೂಟ್ ಹಿಡ್ದಿಲ್ಲ ಸರ್. ನಾನು ಇನ್ನೇನೋ ಕುಡಿದು ಬಿಡ್ತೀನಿ, ಪೆಟ್ರೋಲ್ ಅದು ಯಾವುದು ಮಾಡ್ತಿಲ್ಲ ಸರ್. ನಾನು ಸಿನಿಮಾ ಮಾಡಿದ್ದೀನಿ ನೋಡಿ, ನಿಮ್ಮ ಕ್ರಿಯೇಟಿವಿಟಿ ತೋರಿಸಿ, ನನ್ನ ಕ್ರಿಯೇಟಿವಿಟಿ ಸಿನಿಮಾಲ್ ತೋರಿಸಿ, ನಿಮ್ಮ ಕ್ರಿಯೇಟಿವಿಟಿ ತೋರಿಸ್ಬಿಟ್ಟು ನೀವು ದುಡ್ಡು ಇಸ್ಕೊಂಡೋಗಿ. ಈಗ ಹಾಕ್ಬಿಟ್ಟು ದುಡ್ಡು ಕೊಡೋದು ನಾನು ಹೆಂಗೆ ಕೊಡಲಿ ಅದನ್ನ? ನಿಜ. 5 ಲಕ್ಷನ ದುಡ್ಡಲ್ವ ಸರ್, ಅದ್ರ ಶ್ರಮ ಇರುತ್ತಲ್ವ ಅದು. ಹಾಗಾಗಿ ಟೆಲಿವಿಷನ್ ಮಾಡಿದ್ರಿ, ರಿಯಾಲಿಟಿ ಶೋ, ಸಿನಿಮಾ, ಈ 3 ಆ್ಯಂಗಲ್ಗಳಲ್ಲೂ ಈಗ ಅಂದ್ರೆ ಕೊನೆಗೆ ಅಂದರೆ ನನಗೆ ಸಾಕು ಅನಿಸ್ತಿದೆ ಈಗ. ಒಂಚೂರು ಮನೆ ಕಡೆ ಅಂದರೆ ಇನ್ ಟರ್ಮ್ಸ್ ಆಫ್ ಫ್ಯಾಮ್ಲಿನೋ ಇಲ್ಲ ಆ ಥರದ್ದು ಇಲ್ಲ ಹಾಗಿಲ್ಲ. ನಂಗೆ ಸಾಕು ಅನಿಸ್ತಾ ಇದೆ. ಯಾವ ಕಾರಣಕ್ಕೆ ಅಂದರೆ ಸಿನಿಮಾ ಮೊದಲಿದ್ದಂಗೆ ಇದ್ದಿರೆ 2010ಕ್ಕೂ ಮುಂಚೆ ಇತ್ತಲ್ಲ ಆ ಸಿನಿಮಾ ಇದ್ದರೆ ನನಗೆ ಮಾಡೋಕ್ಕೆ ಇಷ್ಟ. ನಂಗೆ ಇಷ್ಟು ಸಿಕ್ಕಿರದೆ ಹೊರ ಲಾಭ ಸರ್. ನಿಜವಾಗಿ ನಾನು ಇಷ್ಟು ಅದೃಷ್ಟ ಅಲ್ಲ, ನಾನು ಇದೆಲ್ಲ ಅದೃಷ್ಟದ ಮೇಲೆ ನಂಗಿರೋದು. ನನಗಿಂತ ಪ್ರತಿಭಾವಂತರು ತುಂಬ ಜನ ಇದ್ದಾರೆ, ನಂಗೆ ಸಿಕ್ಕಿರದೆ ಹೆಚ್ಚು ಸರ್. ದೇವರನ್ನೇ ಹೇಳ್ತಾ ಇದ್ದಿಲ್ಲ, ಇನ್ನೊಬ್ಬ ಯಾವನೊಬ್ಬ ಅದ್ಭುತವಾಗಿ ನನಗಿಂತ ಕನ್ನಡ ತುಂಬ ಸುಲಲಿತವಾಗಿ ಮಾತಾಡ್ತಾನೆ, ಅವ್ನಿಗೆ ಸಿಕ್ಕಿಲ್ಲ, ನಂಗೆ ಸಿಕ್ಕೈತೆ ಸರ್. ನನಗಿಂತ ತುಂಬ ಚೆನ್ನಾಗಿ ಒಬ್ಬ ಡ್ಯಾನ್ಸ್ ಮಾಡ್ತಾನೆ, ನಂಗೆ ಡ್ಯಾನ್ಸೇ ಬರಲ್ಲ, ಅವ್ನಿಗೆ ಸಿಕ್ಬೇಕಾದ್ರೆ ನಂಗೆ ಸಿಕ್ಬಿಟ್ಟೈತೆ, ಸಾಕಲ್ವ, ಇನ್ಯಾಕೆ ಸರ್ ದುರಾಸೆ ಪಡಲಿ. ನನಗೇನು ಅಂದರೆ ಬರೀ ಸಿನಿಮಾ ಥಿಯೇಟ್ರ್ ನೋಡಿ ಜನ ಥಿಯೇಟ್ರಿಗೆ ಬರ್ತಾರೆ, ನಂಗೇನು ಸಮಸ್ಯೆ ಇಲ್ಲ. ನಾನು ಮೊದಲನೇ ದಿನ ಅಣ್ಣ ಸಿನಿಮಾ ಹಂಗೈತೆ ಅಣ್ಣ ಹಿಂಗೈತೆ ಅಣ್ಣ ಅಂತ ಹೇಳಿಸ್ಬೇಕು, ಇದು ನಂಗೆ ಮಾಡೋಕ್ಕೆ ಆಸೆ ಇಲ್ಲ ಸರ್. ಇದು ನಾನಲ್ಲ, ಈ ರೋಡಲ್ಲಿ ನಾನಿಲ್ಲ, ಈ ದಾರಿಲಿ ನಾನಿಲ್ಲ, ನಾನು ಇರೋದೇ ಬೇರೆ. ನಾನು ಬಿಟ್ಬಿಡಿ, ನಾನು ಆರಾಮಾಗಿರ್ತೀನಿ. ಆಮೇಲೆ ಯಾರಿಗೂ ಬೇಜಾರು ಮಾಡ್ಕೊಂಡು ಹೆದರ್ಕೊಂಡಲ್ಲ. ಸಿನಿಮಾ ಸಾಕಾಗಿದೆ ನನಗೆ. ಯಾರು ಕರೆದ್ರೆ ಪಾತ್ರ ಬಂದು ಮಾಡ್ತೀನಿ, ಊರಿಂದ ಬಂದು ಮಾಡ್ತೀನಿ. ನಾನು ಆಸಕ್ತಿಯಿಂದ ಹೋಗಲ್ಲ ಇನ್ಮೇಲೆ.